101 ಪರಿಶಿಷ್ಟ ಜಾತಿಯಲ್ಲಿ ಸೇರಿಸಲಿಕ್ಕೆ ಕಾರಣ ಎಲ್ಲರನ್ನು ನೋಡಿದ್ದಾರೆ. ಜಂಗಮರ ಪರಿಸ್ಥಿತಿ ನೋಡಿದ್ದಾರೆ, ಹರಿಜನರ ಪರಿಸ್ಥಿತಿ ನೋಡಿದ್ದಾರೆ. ಎಲ್ಲರ ಪರಿಸ್ಥಿತಿಯನ್ನು ನೋಡಿ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಮಾಡಿದ್ದಾರೆ. ಅವರು ಕೇವಲ 10 ವರ್ಷ ಮಾಡಿದ್ದು 10 ವರ್ಷದಾಗ ಎಲ್ಲರೂ ಕೂಡ ಉದ್ಧಾರ ಆಗಲಿ, ಮನುಷ್ಯತ್ವ, ಸಂಸ್ಕಾರ, ಸಂಸ್ಕೃತಿ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ರೀತಿಯಿಂದ ಮುಂದುವರಿಲಿ ಅಂತಕ್ಕಂಥ ಉದ್ದೇಶದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಒಂದು ಮೀಸಲಾತಿಯನ್ನು ಮಾಡಿದ್ದಾರೆ. ಈ ಮೀಸಲಾತಿಯಲ್ಲಿ 101ರಲ್ಲಿ 19.1ರಲ್ಲಿ ಬೇಡ ಜಂಗಮರು ನಾವು ಬರ್ತೀವಿ. ಬೇಡ ಜಂಗಮರು ಇವತ್ತು ಪರಿಶಿಷ್ಟ ಜಾತಿ ಸಮೀಕ್ಷೆ ನಡೀತಾ ಇದೆ. ಹೀಗಾಗಿ ನಮ್ಮ ಬೇಡ ಜಂಗಮರು ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಕೂಡ ಏನಿವತ್ತು ಪರಿಶಿಷ್ಟ ಜಾತಿ ಸಮೀಕ್ಷೆಗೆ ಬರ್ತಿದ್ದಾರಲ್ಲ, ಅವಾಗ ನೀವೆಲ್ಲರೂ ಕೂಡ ನಿಮ್ಮ ಸ್ವಜಾತಿಯನ್ನು ಧೈರ್ಯವಾಗಿ ಬರ್ಕೊಳ್ಬೇಕು ಅಂತೇಳಿ ಹೇಳಲಿಕ್ಕೆ ನಾವು ಪ್ರೆಸ್ ಮೀಟನ್ನು ಮಾಡೋಕ್ಕೆ ಬಂದಿದ್ದೀವಿ. ಈಗೇನು ಪ್ರೆಸ್ ಮೀಟ್ ಮಾಡೋಗಿರ್ತಕ್ಕಂಥ ನಮ್ಮ ಆಂಜನೇಯವರು ನಮ್ಮ ಅಭಿಮಾನಿಗಳೇ. ನಮ್ಮ ಮಠಕ್ಕೆ ನಾವೇನು ಕೇಳದೇನೆ ಅವರು ಸಮಾಜ ಕಲ್ಯಾಣ ಸಚಿವರಾದಾಗ 25 ಲಕ್ಷ ನಮ್ಮ ಮಠಕ್ಕೆ ಕೊಟ್ಟಿದ್ದಾರೆ. ಬಹಳ ಅಭಿಮಾನ. ನಾವು ಕಾನೂನಾತ್ಮಕವಾಗಿ ನಿಮ್ಮ ಹತ್ರ ಬಂದಿದ್ದೀವಿ. ಒಬ್ಬ ಸ್ವಾಮೀಜಿ ಆಗಿ ಎಲ್ಲರನ್ನ ಪ್ರೀತಿಸುವಂತ ಗುಣ ಹೊಂದಿರೋರು, ನಾವು ದ್ವೇಷಿಸೋರು ಅಂತಾರಲ್ಲ. ಆದ್ರೆ ಒಂದು ಸನ್ಮಾರ್ಗದಲ್ಲಿ ಹೋರಿ, ಕಾನೂನಾತ್ಮಕವಾಗಿ ಹೋರಿ ಅಂತ ಹೇಳಕ್ ಬಂದಿವಿ. ಅವ್ರ ಮಷ್ಟಕ್ಕೆ ಚೆನ್ನಾಗಿರುತ್ತೆ. ಆದರೆ ಇಂಥ ವಾದಗಳನ್ನೆಲ್ಲ ಪರಿಗಣಿಸಿ 1989ರಲ್ಲಿ ಈ ಥರದ ವಾದಗಳು ಸರ್ಕಾರದ ಮುಂದೆ ಬಂದಾಗ ಸರ್ಕಾರ ಒಂದು ತೀರ್ಮಾನ ಮಾಡ್ತೈತಿ. ಬೇಡ ಜಂಗಮರು ಯಾರು ಅಂಥೇಳಿ IAS ಆಫೀಸರ್ ಆಗಿರ್ತಕ್ಕಂಥ ಡಾಕ್ಟರ್ ಸೂರ್ಯನಾಥ್ ಕಾಮತ್ ಅವ್ರ IAS ಆಫೀಸರ್, ಏನ್ರಿ ಹಿಂಗೆಲ್ಲ ದ್ವಂದ್ವ ಬರ್ತಾ ಇದೆ, ಇದಕ್ಕೇನು ಪರಿಹಾರ? ಅದಕ್ಕೆ ನೀವು ಒಂದು ರೌಂಡು ಕರ್ನಾಟಕ ಎಲ್ಲ ಸಂಚಾರ ಮಾಡಿ ಕುಲಶಾಸ್ತ್ರ ಅಧ್ಯಯನ ಮಾಡಿರಿ ಅಂತ ಹೇಳ್ತಾರೆ. ಅವಾಗ ಸೂರ್ಯನಾಥ್ ಕಾಮತ್ ಅವ್ರೇನು ಜಂಗಮ ರೊಟ್ಟೆ ಕೊಟ್ಟಿದ್ದವರಲ್ಲ, ಏನಲ್ಲ, ಅವರೊಬ್ಬ ಬ್ರಾಹ್ಮಣ ವ್ಯಕ್ತಿ. ಅವರು ಪ್ರಾಮಾಣಿಕವಾಗಿರ್ತಕ್ಕಂಥ ಕುಲಶಾಸ್ತ್ರ ಅಧ್ಯಯನ ಮಾಡ್ತಾರೆ. ಕುಲಶಾಸ್ತ್ರವನ್ನು ಅಧ್ಯಯನ ಮಾಡಿ 6 ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ, ಬೇಡ ಜಂಗಮರು ಯಾರು ಅಂದರೆ ಪಂಚಪೀಠ ಅನುಯಾಯಿಗಳಾಗಿರ್ತಕ್ಕಂಥ ಜಂಗಮರೇ ಬೇಡ ಜಂಗಮರು. ಇವರಿಗೆ ಸ್ವಾಮಿ ಅಂತಾರೆ, ಐಗೋಳು ಅಂತಾರೆ, ಅಯ್ಯ ಅಂತಾರೆ, ಹಿರೇಮಠ ಅಂತಾರೆ ಅಂತಕ್ಕಂಥ ಇವೆಲ್ಲವೂ ಕೂಡ ಕುಲಶಾಸ್ತ್ರ ಅಧ್ಯಯನದಲ್ಲಿದ್ದಾವೆ. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಆಂಜನೇಯರವರೇ, ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲೇ ಇಷ್ಟು ದಪ್ಪ ಫೈಲ್ ಇದೆ. ಬೇಡ ಜಂಗಮ ಯಾರು ಅಂತಕ್ಕಂಥದ್ದು ನಿಮ್ಮ ಸರ್ಕಾರವೇ ನಿರ್ಧಾರ ಮಾಡಿದೆ. ನೀವೇ ಮುಖ್ಯಮಂತ್ರಿಗಳ ಜೊತೆ ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ನಮ್ಮ ಹಿರೇಮಠ ಚೇತನ ಹಿರೇಮಠ ಅಂತಕ್ಕಂಥ ವಿದ್ಯಾರ್ಥಿಗೆ, SC ಸರ್ಟಿಫಿಕೇಟ್ ಹೊಂದಿರತಕ್ಕಂಥ ವಿದ್ಯಾರ್ಥಿಗೆ ವಿದೇಶ ವ್ಯಾಸಂಗ ಮಾಡಲಿಕ್ಕೆ 40 ಲಕ್ಷ ಚೆಕ್ಕನ್ನು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇದೇ ನಮ್ಮ ಆಂಜನೇಯವರು ಅವಾಗ ಸಮಾಜ ಕಲ್ಯಾಣ ಸಚಿವರಿದ್ದಾಗ ಇವರೆಲ್ಲವನ್ನು ಕೊಟ್ಟಿದ್ದಕ್ಕಂಥ ಉದಾಹರಣೆಗಳಿದ್ದಾವೆ. ಈಗ ಸೇರಬೇಕು ಅಂತ ನಮ್ದಿಲ್ಲ. ಪುಣ್ಯಾತ್ಮ ಅಂಬೇಡ್ಕರ್ ನಮ್ಮ ಪರಿಸ್ಥಿತಿ ನೋಡಿ ಅವಾಗೇ ಸೇರಿಸ್ಬಿಟ್ಟಾನ. ಈಗ ತೆಗಿ ಅಂದರೂ ಕೂಡ ಯಾರೂ ತೆಗಿಲಿಕ್ಕೆ ಬರೋದಿಲ್ಲ.